ನೀನು ರಾಜು ವಿಷಯ ತಾನೇ ಯೋಚನೆ ಮಾಡ್ತಿರೋದು? ಇಷ್ಟೊತ್ನಲ್ಲಿ ರಾಜು ಬಾಂಬೆಲಿ ಏನ್ ಮಾಡ್ತಿರ್ತಾನೆ ಗೊತ್ತಾ? ಏನ್ ಮಾಡ್ತಿರ್ತಾರೆ? 5 ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು 4-5 ಜನ ಹುಡುಗಿಯರ ಜೊತೆ ಕ್ಯಾಬ್ರೆ ನೋಡ್ತಿರ್ತಾನೆ. ಏಯ್, ಕ್ಯಾಬ್ರೆ ಅಂದ್ರೆ ಏನ್ ಗೊತ್ತಾ? ಅಯ್ಯೋ, ನಿನಗೆ ಹೇಗೆ ಗೊತ್ತಾಗುತ್ತೆ? ಕ್ಯಾಬ್ರೆ ಅಂದ್ರೆ ಮುದ್ದಾದ ಹುಡುಗಿರು ಮೈ ತುಂಬಾ ಬಟ್ಟೆ ಇಲ್ದೆ ಅರಿಬತ್ತಲಿಯಾಗಿ ಜಿಂಗ್ 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 ಅಂತ ಕತ್ಲೆ ಬೆಳಕಲ್ಲಿ ಕುಣಿತಾ ಇರ್ತಾರೆ. ಗಂಡಸ್ರಿತನ್ನ ನೋಡ್ತಾ 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 ಹುಚ್ಚಿಡ್ದು ಪಕ್ಕದಲ್ಲಿರೋ ಹುಡುಗಿರ್ನ ಹಾಗೆ ಹಿಡ್ಕೊಂಡು ಇದೆಲ್ಲ ನಿನಗೆ ಹೇಗೆ ಗೊತ್ತಾಗುತ್ತೆ? ಅಲ್ಲಿ ರಾಜು ಮಾಡೋ ಮಜಾ. ನಮ್ಮ ಯಜಮಾನ್ರು ಅಂಥವ್ರೇನಲ್ಲ. ಭಾರಿ ನೀನವನ್ನ ಕಂಡಿರೋಳು. ನಾನ್ ನಮ್ ರಾಜುನ ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದೀನಿ. ಹುಡುಗಿರ್ ವಿಷಯದಲ್ಲಿ ಎಲ್ಲಾ ಗಂಡಸರು ಹಾಗೇನೆ. ಹೊಕ್ಕೊಳ್ಳಿ, ನಿನ್ ಲೈಫ್ ನಲ್ಲಿ ನೀನ್ ಒಂದ್ಸಲನಾದ್ರೂ ಬಾಂಬೆ ನೋಡಿದ್ಯಾ? ಇಲ್ಲ. ನೀನೆಲ್ ನೋಡಿರ್ತೀಯ? ಬರೀ ಜಯನಗರ, ರಾಜಾಜಿನಗರ, ನೀನ್ ಮೂತಿಗೆ ಸರಿಯಾಗಿ ಹನುಮಂತ ನಗರ ನೋಡಿರ್ತೀಯ. ಅದಕ್ಕೆ ನೀನ್ ಲಾಯಕು. ಹೋಗ್ಲಿ, ನೀನ್ ರಾಜು ಜೊತೆಲಿ ಯಾವತ್ತಾದ್ರೂ ಅರ್ಲಿ ಮಾರ್ನಿಂಗ್ ಜಾಗಿಂಗ್ ಹೋಗಿದ್ಯಾ? ನಾನ್ ಹೋಗಿದ್ದೀನಿ. ಅವನ್ ಜೊತೆಲಿ ಜಾಗಿಂಗ್ ಹೋಗೋ ಮಜಾ ಅನುಭವಿಸಿದವ್ರಿಗೆ ಗೊತ್ತು. ಆ ಬೆಳಗಿನ ಜಾವ, ಎಳೆ ಬಿಸಿಲು, ಮಂಜಿನ ತೆರೆ, ಹಸಿರು ನೆಲ, ಬಿಗಿಯಾದ ಉಡುಪು, ಬಿಸಿ ಉಸಿರು, ಮೈಗೆ ಮೈ ತಗುಲುವಾಗ ಆಗೋ ಹಿತ, ಅಬ್ಬಬ್ಬಾ. ಅತ್ತೆ, ಅತ್ತೆ. ಏನಮ್ಮ? ಗಂಟೆ 3 ಕಾಲ ಆಯ್ತು. ಹಾ, ಅದಕ್ಕೇನಂತೆ? ಏರ್ಪೋರ್ಟ್ ಕಾರ್ ಕಳ್ಸಲ್ವಾ? ಯಾರು ಬರ್ತಾರಮ್ಮ? ಅವ್ರು ಬರ್ತಾರಲ್ಲ. ಆಹಾ, ಸದಾಶಿವನಿಗೆ ಅದೇ ಧ್ಯಾನ ಅಂತೆ. ನಾರಾಯಣ ಭಟ್ರೆ, ಬನ್ನಿ ಇಲ್ಲಿ. ಅಮ್ಮವ್ರೆ, ನನ್ ಮಗ ಬರ್ತಾನೆ, ಮನೇಲಿ ಎಲ್ರೂ ಇದ್ದಾರೆ, ಅಡಿಗೆ ಚೆನ್ನಾಗಿ ಮಾಡ್ಬೇಕು. ಆಯ್ತಮ್ಮ. ನಾರಾಯಣ ಬಾಪ ಇಲ್ಲಿ. ಏನಮ್ಮ? ಈಗ ರಾಜು ಬರ್ತಾನೆ, ಏರ್ಪೋರ್ಟ್ ಕಾರ್ ತಗೊಂಡೋಗು, ಬೇಗ ಹೋಗು. ಏ ನಾರಾಯಣ, ನಾರಾಯಣ, ನಾನ್ ಏರ್ಪೋರ್ಟ್ ಹೋಗ್ತೀನಿ ಬಾ. ಅಮ್ಮ ಅವ್ರು ನನ್ಗೆ ಹೇಳವ್ರೆ. ನಾನ್ ಹೇಳ್ಕೊತೀನಿ ಬಾ. ನಿಂದೆ ಕಾರು, ಹತ್ತು. ಯಾರು? ನಾನ್ ರಾಜು. ಮೀನಾ? ಓ ಮೀನಾ, ಗುರ್ತೆ ಸಿಗ್ಲಿಲ್ಲ. ಡ್ರೈವರ್ ಬಂದಿಲ್ವಾ? ಇಲ್ಲ, ಒಬ್ಳೆ ಬಂದೆ. ಎಲ್ಲಿಂದ? ಮನೆಯಿಂದ. ಅತ್ತೆ ಮಾವ ಎಲ್ರೂ ಬಂದಿದ್ದಾರೆ. ನೀನ್ ಡ್ರೈವ್ ಮಾಡ್ತೀಯಾ? ನಾನೇ ಡ್ರೈವ್ ಮಾಡ್ತೀನಿ, ಕೂತ್ಕೋ. ರಾಜು, ಹೇಗಿದೆ ಬಾಂಬೆ? ಮೊದ್ಲು ಹೇಗಿತ್ತು ಹಾಗೆ ಇದೆ. ಮಗುವಲ್ಲಿ ಅಲ್ಲಿ ಆಡ್ತಾ ಇದೆ. ಏಯ್, ಬಾ 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 ಬಾ, ಎಲ್ಲೋಗಿದ್ದೆ ನನ್ ಬಿಟ್ಟು? ಏಯ್, ಬಾಂಬೆಗೆ ಹೋಗಿದ್ಯಾ? ಹಾಲು ಕುಡ್ದ್ಯಾ? ರಾಜು, ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ. ನಮ್ ಮೀನನಿಗೆ ನಿನ್ನ ಕಂಡ್ರೆ ಪ್ರಾಣ. ಹೌದಪ್ಪ, ದಿನಕ್ ಒಂದ್ಸಲನಾದ್ರೂ ನಿನ್ ಹೆಸರನ್ನ ಜ್ಞಾಪಿಸ್ಕೊಳ್ದೆ ಹೋದ್ರೆ ನಿದ್ರೆನೆ ಬರಲ್ಲ ಅಂತಾಳೆ. ಅದಕ್ಕೇನಂತೆ, ಒಂದು ನಿದ್ರೆ ಮಾತ್ರ ನುಂಗಿದ್ರಾಯ್ತು. ಸರಿ ಬಿಡು, ನೀ ಹೇಳಿದ್ಮೇಲೆ ಮುಗ್ದೋಯ್ತು. ಇನ್ಮೇಲೆ ದಿನಕ್ಕೆ 100 ಮಾತ್ರೆ ಬೇಕಾದ್ರೆ ಅಯ್ಯೋ, ತಿಂತಾಳೆ. ಹಾಗೇನಾದ್ರು ಮಾಡಿದ್ರೆ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ, ನಾನ್ ಜೈಲಿಗೆ ಹೋಗ್ತೀನಿ. ಹಾಗೇನಾದ್ರು ಮಾಡ್ಬಿಟ್ಟಿಯಾ ಮಾರಾಯ್ತಿ? ಸರಿ ಬಿಡು, ನೀ ಹೇಳಿದ್ಮೇಲೆ ಮುಗ್ದೇ ಹೋಯ್ತು. ಇನ್ಮೇಲೆ 1 ಮಾತ್ರೆ ಕೂಡ ತಗೊಳಲ್ಲ. ಮಾತ್ರೆ ಸಾಯೋ ಮಾತು ಬಿಟ್ಬಿಡಿ, ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡಿ. ಮಮ್ಮಿ, ಮಮ್ಮಿ, ಏನಮ್ಮ? ಈ ಮಗು ಅತ್ತಿದ್ದನ್ ಕೇಳಿದ್ಯಾ?
ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡ್ದ ಹಾಗೆ ಇಂಪಾಗಿರುತ್ತಲ್ಲ. ಹೌದಮ್ಮ, ತುಂಬಾ ಚೆನ್ನಾಗಿತ್ತು. ಆಹಾ, ಆಹಾ. ಈ ಮಮ್ಮಿ, ಈ ಮಗು ಕೆನ್ನೆ ರಾಜು ಕೆನ್ನೆನೆ. ಅಯ್ಯೋ, ಎಷ್ಟು ಕೆಂಪಾಗೋಯ್ತು ಕೆನ್ನೆ. ತುಟಿ ನೋಡು ಮಮ್ಮಿ, ರಾಜು ತುಟಿನೇ, ಮೀಸೆ ಮಾತ್ರ ಇಲ್ಲ. ಆಶಾ, ಈ ಮಗು ರಾಜು ತದ್ರೂಪನೇ. ಏನಿಲ್ಲ, ಇದು ಅವ್ರ ಅಮ್ಮನ್ ಥರ. ಏನಿಲ್ಲ, ಇದು ರಾಜು ಥರನೇ. ಅಯ್ಯೋ, ನಿನ್ ಬುದ್ಧಿಗೆ ಏನಾಗಿದೆ? ಇದು ಅವ್ರ ಅಮ್ಮನ್ ಥರ. ಏನಿಲ್ಲ, ಇದು ರಾಜು ಥರನೇ. ಇಲ್ಲ ಇಲ್ಲ ಇಲ್ಲ, ನೋಡು, ಇದು ಹೆಣ್ಮಗು, ಗೊತ್ತಾಯ್ತಾ? ಮಮ್ಮಿ, ನೀವ್ ಹೇಳೋದು ನಿಜಾನೇ. ಆ ರುಕ್ಮಿಣಿ ಟೆಕ್ಸ್ಟೈಲ್ಸ್ನವರು ನಮಗ್ ದೊಡ್ಡ ಕಾಂಪಿಟೀಟರ್ಸ್ ಆಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ನಮ್ ವ್ಯಾಪಾರ ನಿಲ್ಲಿಸಬೇಕು ಅಂತ 50% ಡಿಸ್ಕೌಂಟ್ ಸೇಲ್ ವರ್ಷ ಎಲ್ಲ ಅಡ್ವರ್ಟೈಸ್ ಮಾಡಿ ವ್ಯಾಪಾರ ಮಾಡಕ್ ಶುರು ಮಾಡಿದ್ದಾರೆ. ಇದರಿಂದ ನಮ್ ಬಿಸ್ನೆಸ್ ತೊಂದರೆ ಆಗ್ತಿರೋದು ಮಾತ್ರ ಅಲ್ಲ, ಸೇಲ್ಸ್ ಎಲ್ಲ ಬಿದ್ದೋಗ್ತಾ ಇದೆ. ಅದು ನಿಜವಾದ ಡಿಸ್ಕೌಂಟ್ ಅಲ್ಲ, ಜನರ ಕಣ್ಣಿಗೆ ಮಣ್ಣೆರ್ಚೋ ವಿಧಾನ. 50 ರೂಪಾಯಿ ಬಟ್ಟೆನ 100 ರೂಪಾಯಿ ಅಂತ ಹೇಳಿ 50% ಡಿಸ್ಕೌಂಟ್ ಕೊಟ್ಟು 50 ರೂಪಾಯಿಗೆ ಮಾರಿ ಪ್ರಾಫಿಟ್ ಮಾಡೋದು. ನಾವು ಹಾಗೆ ಮಾಡಿದ್ರೆ ಛೇ, ಆ ಮೋಸದ ವ್ಯಾಪಾರ ನಮಗೆ ಬೇಕಾಗಿಲ್ಲ. ನಾವು ನಮ್ಮ ಕ್ವಾಲಿಟಿನ ಆದಷ್ಟು ಇಂಪ್ರೂವ್ ಮಾಡೋಣ. ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ, ರೆನ್ಯೂ ಪ್ರಾಡಕ್ಟ್ಸ್ ಖರೀದಿ ಮಾಡಬೇಕು ಅನ್ನೋ ಭಾವನೆ ಜನರಲ್ಲಿ ಬರೆಸ್ಬೇಕು. ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇರಬೇಕು ನಿಜ, ಆದ್ರೆ ಅದು ಹೆಲ್ತಿ ಕಾಂಪಿಟೇಷನ್ ಆಗಿರ್ಬೇಕು, ಕಟ್ರೋಟ್ ಆಗ್ಬಾರ್ದು. ಸರ್, ಬಾಂಬೆಯಿಂದ ಟಂಕಾಲ್ ಬಂದಿದೆ. ಬಂದೆ, ಕಾಫಿ ತಗೊಳ್ಳಿ. ಬಂದ್ಬಿಟ್ಟು ತೋಳಿ. ಚೇರ್ಮನ್ ಸಾಹೇಬ್ರೆ, ಡೆಲ್ಲಿ, ಬಾಂಬೆ, ಮಡ್ರಾಸ್, ಕಲ್ಕಟ್ಟ ಯಾವ ಡೀಲರ್ ಹತ್ರ ಹೋದ್ರು ರೈನ್ಯೋ ಸೀರೆ ಕೊಡಿ, ರೈನ್ಯೋ ಕುರ್ತಾ ಕೊಡಿ, ರೈನ್ಯೋ ಟವಲ್ ಕೊಡಿ ಅಂತ ಕೇಳ್ತಾರೆ. ಈ ರೈನ್ಯೋ ಟೆಕ್ಸ್ಟೈಲ್ಸ್ ನಮ್ಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಸರ್, ಏನ್ ಶಂಕರಯ್ಯ? ರೈನ್ಯೋ ಟೆಕ್ಸ್ಟೈಲ್ಸ್ ಚೀಫ್ ಮೆಕ್ಯಾನಿಕ್ ರಂಗಯ್ಯ ಬಂದಿಯಾನೆ ಸರ್. ಒಳಗ್ ಕಳ್ಸು. ಆಯ್ತು ಸರ್. ನೋಡಿ ಮಿಸ್ಟರ್ ವಸಂತ್ ಕುಮಾರ್, ಅವ್ರು ನಮ್ಮ ಮೇಲೆ ಕಾಂಪಿಟೇಷನ್ ನಿಂದ ಕಮಿಷನ್ ಜಾಸ್ತಿ ಕೊಡ್ತಿದ್ದಾರೆ. ಅದಕ್ಕೆ ಅಷ್ಟೊಂದು ಡಿಮ್ಯಾಂಡು. ಅದಕ್ಕೆ ಏನಂತೆ, ನಾವು ಅದನ್ನೇ ಮಾಡಿದ್ರಾಯ್ತು. ನಮಸ್ಕಾರ ಸ್ವಾಮಿ. ಓಹೋ, ಏನ್ ರಂಗಯ್ಯ, ಚೆನ್ನಾಗಿದ್ದೀಯಾ? ಏನು ಪ್ರತಿ ವರ್ಷ ದೀಪಾವಳಿ ಬರ್ತಾ ಇದ್ದೆ, ಈ ವರ್ಷ ಬರ್ಲೇ ಇಲ್ಲ, ಯಾಕೆ? ಏನು ಬೇಡವೋ? ನೀವು ಕೊಡುವಾಗ ಬೇಡ ಅಂತೀನಾ? ವಸಂತ್ ಕುಮಾರ್, ಈ ಬ್ಯಾಗ್ ಕೊಡಿ. ಇದರಲ್ಲಿ ಸೀರೆ, ಬಟ್ಟೆ, ಸ್ವೀಟ್ಸು ಎಲ್ಲ ಇದೆ, ಮನೆಗೆ ತಗೊಂಡೋಗು. ಅಂದಾಗೆ ರಂಗಯ್ಯ, ನಿಮ್ ರೇನಿಯೋ ಟೆಕ್ಸ್ಟೈಲ್ಸ್ನವರು ದೀಪಾವಳಿಗೆ ಎಷ್ಟು ರಿಡಕ್ಷನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತ ಹೇಳಕ ನೀನ್ ಕರ್ಸಿದ್ದು? ಅವ್ರ ಲೇಟೆಸ್ಟ್ ಡಿಸೈನ್ ಏನ್ ಮಾಡಿದ್ದಾರೆ, ಅವ್ರ ಪ್ಲಾನ್ ಏನು ಎಲ್ಲ ತಿಳ್ಕೊಂಬಂತ ಹೇಳ್ಬೇಕು ಅಂತ ಗೊತ್ತಿಲ್ಲ? ಹೇಳ್ತೀನಿ ಸರ್. ಅದಿರ್ಲಿ, ರಾತ್ರಿ ಮನೆ ಹತ್ರ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿ ಸರ್, ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ರಂಗಯ್ಯ, ಎಲ್ರಿಗೂ ಕೆಲಸ ನಿಲ್ಸಿ ಅಂತ ಹೇಳಿದ್ಯಂತೆ, ಯಾಕೆ? ಯಾಕೆ ಅಂದ್ರೆ ಈ ಸರಿ ನಮ್ಗೆ 6 ತಿಂಗಳು ಬೋನಸ್ ಬೇಕು ಸರ್, ಅದಕ್ಕೆ. ಈ ವರ್ಷದ ಲೆಕ್ಕಪತ್ರದ ಆಡಿಟ್ ನಡೀತಾ ಇದೆ, ಸಾಧ್ಯವಾದ್ರೆ ಕೊಡ್ತೀನಿ. ಈ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಕಂಪನಿಗೆ ಒಳ್ಳೆ ಲಾಭ ಬಂದಿದೆ, ಅದಕ್ಕೆ ನಿಮ್ಮೆಲ್ಲರಿಗೆ ಕ್ವಾರ್ಟರ್ಸ್, ವಾಸಕ್ಕೆ ಮನೆ ಕಟ್ಟಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಹೇಳಿ ನಮ್ಗೆ ಕೊಡೋ ಬೋನಸ್ ಕಮ್ಮಿ ಮಾಡ್ಬಿಡಿ ಸರ್. ನೀವೆಲ್ಲ ಈ ಕಂಪನಿ ಮಕ್ಕಳಿದ್ದ ಹಾಗೆ, ಏನು ಯೋಚನೆ ಮಾಡಬೇಡಿ, ನನ್ನ ಕೈ ಮೀರಿ ಸಹಾಯ ಮಾಡ್ತೀನಿ. ನಿಮ್ಮಂತ ದಣಿಗಳು ಈ ಪ್ರಪಂಚದಲ್ಲೇ ಇಲ್ಲ ಸರ್. ಅದೆಲ್ಲ ಬೇಡ, ಹೇಳಿ, ಹೋಗಿ ಕೆಲಸ ಮಾಡಿ. ನಡಿ ರಂಗಯ್ಯ, ಕೆಲಸ ಮಾಡು. ನಮಸ್ಕಾರ ಸ್ವಾಮಿ. ಓ ರಂಗಯ್ಯ, ಬಂದ್ಬಿಟ್ಯಾ? ಬಂದೆ ಸ್ವಾಮಿ. ಅಲ್ಲಯ್ಯ, 20ನೇ ತಾರೀಕು ಸ್ಟ್ರೈಕ್ ಮಾಡಿಸ್ತೀನಿ ಹಿಂದೆ, 30 ಮಾತೇ ಇಲ್ವಲ್ಲಯ್ಯ? ನನ್ನ ಕೈಲಿ ಸ್ಟ್ರೈಕ್ ಮಾಡ್ಸಕ್ ಆಗ್ಲಿಲ್ಲ ಸ್ವಾಮಿ. ಯಾಕೆ ಅಂದ್ರೆ ನಮ್ಮ ಯಜಮಾನರು ಕಾರ್ಮಿಕರಿಗೆಲ್ಲ ಸೈಟ್ ಕೊಟ್ಬಿಟ್ಟು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು ಬೋನಸ್ ನ ಕೈಗಿಟ್ಬಿಟ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮವರೇ ನನಗೆ ಶತ್ರುಗಳು ಆಗ್ಬಿಡ್ತಾರೆ ಸ್ವಾಮಿ. ನಮ್ಮ ಯಜಮಾನ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗೆದ್ಬಿಡ್ತಾರೆ ಸ್ವಾಮಿ. ಅವನ್ ಕೆಲಸದಿಂದ ತೆಗೆದ್ಬಿಟ್ರೆ ನಾನಿಲ್ವಾ? ರಂಗಯ್ಯ, ಒಂದ್ ಕೆಲಸ ಮಾಡು, ಮತ್ತೆ 1-2 ತಿಂಗಳು ಫ್ಯಾಕ್ಟ್ರಿನೇ ಮುಚ್ಚಿಬಿಡ್ಬೇಕು. ಹಾಗೆ ಯಾವ್ದಾದ್ರು ಮಿಷನ್ ಕೆಡಿಸ್ಬಿಡು. ಈ ಕಡೆ ಪ್ರೊಡಕ್ಷನ್ ನಿಂತೋಗ್ಬೇಕು, ಆ ಕಡೆ ಕೆಲಸಗಾರರಿಗೂ ಸಂಬಳ ಕೊಡ್ತಿರ್ಬೇಕು, 2 ಕಡೆ ನಷ್ಟ ಆಗ್ಬೇಕು. ಹಾಗೆ ಮಾಡು ಮತ್ತೆ. ಮಾಡ್ಬೋದು, ಆದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಸ್ವಾಮಿ. ನಿನಗೆಂತದ್ದಯ್ಯ ಕಷ್ಟ? ತಗೋ, ಇದನ್ನ ಸದ್ಯಕ್ಕೆ ಇಟ್ಕೋ, ಕೆಲಸ ಆಗ್ಲಿ, ಇನ್ನೂ ಕೊಡ್ತೀನಿ. ಆಯ್ತು ಸ್ವಾಮಿ, ಪ್ರಯತ್ನ ಮಾಡ್ತೀನಿ. For more updates, like, comment, subscribe to our channel.